ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ, ವಿಶೇಷವಾಗಿ ವಿದ್ಯಾರ್ಥಿಗಳಿಗಾಗಿ. ಇದು ಒಂದು ರೀತಿಯ ವೃತ್ತಿ ಮಾರ್ಗದರ್ಶನ ಅಂತಾನೂ ಹೇಳಬಹುದು. ಬನ್ನಿ, ಇದೇನು ಅಂತ ನೋಡೋಣ. ಹೌದು, ಒಂದು ವೇಳೆ ನಾನು ಅಂದುಕೊಂಡಷ್ಟು ಮಾರ್ಕ್ಸ್ ಬರೆದಿದ್ರೆ ಆಗೇನ್ ಮಾಡೋದು? ಈ ಪ್ರಶ್ನೆ ಅಲ್ವಾ? ಪರೀಕ್ಷೆ ಹತ್ರ ಬರ್ತಿದ್ದ ಹಾಗೆ ಅಥವಾ ರಿಸಲ್ಟ್ಸ್ ಟೈಮ್ನಲ್ಲಿ ಇದು ಎಷ್ಟೋ ಜನರ ತಲೆಯಲ್ಲಿ ಓಡ್ತಾ ಇರುತ್ತೆ. ಇದು ಕೇವಲ ಒಬ್ಬರ ಯೋಚನೆ ಅಲ್ಲ, ಇದು ತುಂಬಾ ಸಾಮಾನ್ಯವಾದ ಒಂದು ಆತಂಕ. ಪರೀಕ್ಷೆ ಅಂದ ತಕ್ಷಣ ಅದರ ಜೊತೆ ಒತ್ತಡ, ಟೆನ್ಷನ್, ಆಮೇಲೆ ಮುಂದೆ ಏನಾಗುತ್ತೋ ಅನ್ನೋ ಭಯ ಇದೆಲ್ಲ ಇದ್ದೇ ಇರುತ್ತೆ. ಮಾರ್ಕ್ಸ್ ಏನಾದ್ರೂ ಕಮ್ಮಿ ಆದ್ರೆ ನನ್ನ ಕಥೆ ಏನು, ಅಥವಾ ನಾನು ಕಂಡಿದ್ದ ಕನಸ್ಸೆಲ್ಲ ಏನಾಗ್ಬೇಡ, ಈ ಥರದ ಯೋಚನೆಗಳು ಬರೋದು ತುಂಬಾನೇ ಸಹಜ. ಸೊ ಈ ಥರ ಫೀಲ್ ಆಗೋದು ಕಾಮನ್, ಅದಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ. ಆದ್ರೆ ನಾವೆಲ್ಲರೂ ಒಂದು ಮುಖ್ಯವಾದ ವಿಷಯವನ್ನ ಗಟ್ಟಿಯಾಗಿ ನೆನ್ಪಲ್ಲಿಟ್ಕೋಬೇಕು. ಅದೇನಂದ್ರೆ, ಪರೀಕ್ಷೆಯ ರಿಸಲ್ಟ್ಸ್ ನಮ್ಮ ಜೀವನದ ಫೈನಲ್ ಜಡ್ಜ್ಮೆಂಟ್ ಅಲ್ಲವೇ ಅಲ್ಲ. ಇದು ನಮ್ಮ ಲೈಫ್ ಜರ್ನಿಯಲ್ಲಿ ಬರೋ ಒಂದು ಸ್ಟಾಪ್ ಅಷ್ಟೇ. ನಮ್ಮ ಇಡೀ ಜೀವನವನ್ನೇ ಇದು ಡಿಸೈಡ್ ಮಾಡಲ್ಲ, ಖಂಡಿತ ಇಲ್ಲ. ಸರಿ, ಹಾಗಾದ್ರೆ ಮಾರ್ಕ್ಸ್ ಅನ್ನೋದನ್ನ ದಾಟಿ ನಮ್ಮ ಮುಂದಿರೋ ದಾರಿ ಯಾವುದು? ಇವತ್ತಿನ ಈ ಚಟುವಟಿಕೆಯ ಮುಖ್ಯ ಉದ್ದೇಶನೇ ಅದು. ರಿಸಲ್ಟ್ ಹೇಗೋ ಬರ್ಲಿ, ಪರವಾಗಿಲ್ಲ, ಆದ್ರೆ ಮುಂದೆ ಹೋಗೋ ದಾರಿಲಿ ಕಾನ್ಫಿಡೆನ್ಸ್ನಿಂದ ನಡೆಯೋಕೆ ಹೇಗೆ ರೆಡಿಯಾಗೋದು ಅಂತ ಇವತ್ತು ಕಲಿಯೋಣ. ನೋಡಿ, ಈ ಆಕ್ಟಿವಿಟಿಗೆ 3 ಮೇನ್ ಗೋಲ್ಸ್ ಇದೆ. ಮೊದಲನೇದು, ಅನ್ಕೊಂಡಷ್ಟು ಮಾರ್ಕ್ಸ್ ಬರ್ದೇ ಇದ್ರೂ ಪರವಾಗಿಲ್ಲ, ಲೈಫ್ ಮುಂದೆ ಹೋಗೇ ಹೋಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಎರಡನೇದು, ಬೇರೆ ಯಾವೆಲ್ಲ ದಾರಿಗಳಿದೆ, ಬ್ಯಾಕಪ್ ಆಪ್ಷನ್ಸ್ ಏನೇನಿದೆ ಅಂತ ಹುಡುಕೋದು. ಆಮೇಲೆ ಮೂರನೇದು, ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ನಮ್ಮಲ್ಲಿ ಧೈರ್ಯ ಮತ್ತೆ ಆತ್ಮವಿಶ್ವಾಸವನ್ನ ಗಟ್ಟಿಗೊಳಿಸೋದು. ಈ ಚಟುವಟಿಕೆಯಿಂದ ನಾವು ಕಲಿಯುವ ಒಂದು ದೊಡ್ಡ ಸ್ಕಿಲ್ ಅಂದ್ರೆ ಸ್ಥೈರ್ಯ. ಇಂಗ್ಲಿಷ್ನಲ್ಲಿ ಅದನ್ನ ರೆಸಿಲಿಯನ್ಸ್ ಅಂತಾರೆ. ಅಂದ್ರೆ ಏನು? ಎಷ್ಟೇ ಕಷ್ಟ ಬಂದ್ರೂ ಅದನ್ನ ಫೇಸ್ ಮಾಡಿ, ಪರಿಸ್ಥಿತಿಗೆ ತಕ್ಕಂತೆ ಅಡ್ಜಸ್ಟ್ ಆಗಿ ಧೈರ್ಯದಿಂದ ಮುಂದೆ ಹೋಗೋ ಶಕ್ತಿನೇ ಸ್ಥೈರ್ಯ. ಇದು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಬೇಕೇ ಬೇಕು. ಬನ್ನಿ, ಒಂದು ಸತ್ಯನ ಒಪ್ಕೊಳ್ಳೋಣ. ಲೈಫ್ ಯಾವಾಗ್ಲೂ ನಾ ಪ್ಲಾನ್ ಮಾಡ್ದ ಹಾಗೆ ಹೋಗಲ್ಲ ಅಲ್ವಾ? ಅನಿರೀಕ್ಷಿತವಾಗಿ ಏನೇನೋ ಆಗ್ತಾ ಇರುತ್ತೆ. ಆದ್ರೆ ಮುಖ್ಯವಾದ ವಿಷಯ ಏನಂದ್ರೆ, ಮುಂದ್ ಹೋಗೋಕೆ ಯಾವಾಗ್ಲೂ ಒಂದ್ ದಾರಿ ಇದ್ದೇ ಇರುತ್ತೆ. ಒಂದು ದಾರಿ ಮುಚ್ಚೋಯ್ತು ಅಂದ್ಕೊಂಡು ಸುಮ್ನೆ ಕೂರೋ ಬದಲು ಇನ್ನೊಂದು ಹೊಸ ದಾರಿನ ಹುಡುಕಬೇಕು. ಉದಾಹರಣೆಗೆ, ಒಂದು ವೇಳೆ ಮಾರ್ಕ್ಸ್ ಕಡಿಮೆ ಬಂತು ಅನ್ಕೊಳ್ಳಿ, ಆಗೇನ್ ಮಾಡ್ಬೋದು? ನೋಡಿ, ಇಲ್ಲೂ ಆಪ್ಷನ್ಸ್ ಇದೆ. ಮತ್ತೆ ಎಕ್ಸಾಮ್ ಬರಿಬೋದು, ಅಂದ್ರೆ ಲೀ ಎಕ್ಸಾಮ್. ಇಲ್ಲಾಂದ್ರೆ ಯಾವುದಾದ್ರೂ ಒಂದು ಪ್ರೊಫೆಷನಲ್ ಕೋರ್ಸ್ಗೆ ಸೇರ್ಕೋಬಹುದು, ಅಥವಾ ಶಾರ್ಟ್ ಟರ್ಮ್ ಟ್ರೈನಿಂಗ್ ತಗೊಂಡು ಹೊಸ ಸ್ಕಿಲ್ಸ್ ಕಲಿಬೋದು. ಅಷ್ಟೇ ಅಲ್ಲ, ಕಂಪ್ಲೀಟಾಗಿ ಬೇರೆನೇ ಕರಿಯರ್ ದಾರಿಯನ್ನು ಕೂಡ ನೋಡ್ಬೋದು. ಸರಿ, ಹಾಗಾದ್ರೆ ಈಗ ಈ ಆಕ್ಟಿವಿಟಿಯ ಪ್ರಾಕ್ಟಿಕಲ್ ಸ್ಟೆಪ್ಸ್ ಕಡೆಗೆ ಹೋಗೋಣ. ನಮ್ಮ ಭವಿಷ್ಯವನ್ನ ನಾವೇ ಹೇಗೆ ಪ್ಲಾನ್ ಮಾಡ್ಕೋಬಹುದು ಅನ್ನೋದನ್ನ ಈಗ ನೋಡೋಣ. ಇದ್ರಲ್ಲಿ ನೋಡಿ, ಒಂದು 5 ಸಿಂಪಲ್ ಸ್ಟೆಪ್ಸ್ ಇದೆ. ಸ್ಟೆಪ್ 1, ಎಷ್ಟು ಮಾರ್ಕ್ಸ್ ಬರ್ಬೇಕು ಅಂತ ಅನ್ಕೊಂಡಿದ್ದೀವಿ ಅದನ್ನ ಬರ್ಕೊಳ್ಳಿ. ಸ್ಟೆಪ್ 2, ಆ ಗೋಲ್ ರೀಚ್ ಮಾಡೋದಕ್ಕೆ ಈಗ ಏನೆಲ್ಲ ಮಾಡ್ತಿದ್ದೀವಿ ಅಂತ ಯೋಚನೆ ಮಾಡಿ. ಸ್ಟೆಪ್ 3, ಒಂದ್ ವೇಳೆ ಅಂದುಕೊಂಡಷ್ಟು ಮಾರ್ಕ್ಸ್ ಬರ್ದೇ ಇದ್ರೆ ನಮ್ಮ ಮುಂದಿರೋ ಬೇರೆ ಚಾಯ್ಸಸ್ ಯಾವುದು ಅಂತ ಒಂದು ಲಿಸ್ಟ್ ಮಾಡಿ. ಸ್ಟೆಪ್ 4, ನಮ್ಮ ಪ್ಲಾನ್ ಏನು, ಪ್ಲಾನ್ ಬಿ ಏನು, ಹೀಗೆ ಬ್ಯಾಕಪ್ ಪ್ಲಾನ್ಸ್ ಬಗ್ಗೆ ಯೋಚನೆ ಮಾಡೋದು. ಮತ್ತು ಕೊನೆಯದಾಗಿ ಸ್ಟೆಪ್ 5, ಯಾವುದೇ ಸಿಚುವೇಶನ್ ಬರ್ಲಿ ಕಾನ್ಫಿಡೆಂಟ್ ಆಗಿರೋದಕ್ಕೆ ನಾವೇನ್ ಮಾಡ್ಬೋದು ಅಂತ ಬರೆಯೋದು. ಈ ಇಡೀ ಪ್ರಾಸೆಸ್ನಲ್ಲಿ ಒಂದು ವಿಷಯನ ಯಾವಾಗ್ಲೂ ನೆನ್ಪಿಟ್ಕೋಬೇಕು, ನಾವು ಒಬ್ರೇ ಇಲ್ಲ, ನಮ್ಮ ಸುತ್ತ ಒಂದು ಸಪೋರ್ಟ್ ಸಿಸ್ಟಮ್ ಇದೆ. ನಮ್ಮ ಫ್ಯಾಮಿಲಿ, ನಮ್ಮ ಟೀಚರ್ಸ್, ಫ್ರೆಂಡ್ಸ್, ಆಮೇಲೆ ನಮ್ಗಿಂತ ದೊಡ್ಡವರು, ನಮ್ಮ ಮೆಂಟರ್ಸ್, ಇವರೆಲ್ಲ ನಮ್ ಜೊತೆ ಇದ್ದಾರೆ. ಈ ಆಕ್ಟಿವಿಟಿ ಮಾಡಬೇಕಾದ್ರೆ ಇವರಲ್ಲಿ ಯಾರತ್ರ ಮಾತಾಡಿದ್ರೆ ಒಳ್ಳೆ ಗೈಡೆನ್ಸ್ ಸಿಗ್ಬೋದು ಅಂತ ಯೋಚನೆ ಮಾಡಿ ಅವ್ರ ಜೊತೆ ಖಂಡಿತ ಮಾತಾಡಿ. ಸರಿ, ಈಗ ಯಶಸ್ಸು ಅಂದ್ರೆ ಏನು, ಅದರ ನಿಜವಾದ ಪವರ್ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಯಾಕಂದ್ರೆ ಸಕ್ಸೆಸ್ ಅಂದ್ರೆ ಕೇವಲ ಮಾರ್ಕ್ಸ್ ಅಲ್ಲ. ಹಾಗಾದ್ರೆ ನಮ್ಮನ್ನ ಅಳೆಯೋದ್ಯಾವುದು? ನೋಡಿ, ಒಂದು ಎಕ್ಸಾಮ್, ಒಂದು ರಿಸಲ್ಟ್ ಅಥವಾ ಒಂದು ವರ್ಷ, ಇವು ನಮ್ಮನ್ನ ಡಿಫೈನ್ ಮಾಡಲ್ಲ. ನಮ್ಮನ್ನ ನಿಜವಾಗ್ಲೂ ಡಿಫೈನ್ ಮಾಡೋದ್ಯಾವುದು ಅಂದ್ರೆ ನಮ್ಮ ಹಾರ್ಡ್ ವರ್ಕ್, ನಮ್ಮ ಪಾಸಿಟಿವ್ ಆಟಿಟ್ಯೂಡ್, ನಾವು ಕಲಿಯೋ ರೀತಿ ಮತ್ತೆ ನಮ್ಮ ಡಿಸಿಪ್ಲಿನ್. ಇವೇ ನಮ್ಮ ಭವಿಷ್ಯಕ್ಕೆ ಅಡಿಪಾಯ ಹಾಕೋದು. ಈ ಆಕ್ಟಿವಿಟಿ ಮಾಡೋಕೆ ಯಾವುದೇ ಅರ್ಜೆಂಟ್ ಇಲ್ಲ, ಒಂದೇ ದಿನದಲ್ಲಿ ಮುಗಿಸ್ಬೇಕು ಅಂತೇನಿಲ್ಲ. ಸುಮಾರು 1 ತಿಂಗಳ ಟೈಮ್ ತಗೊಳ್ಳಿ. ಆರಾಮಾಗಿ ಯೋಚನೆ ಮಾಡಿ, ಫ್ಯಾಮಿಲಿ ಜೊತೆ ಮಾತಾಡಿ, ಟೀಚರ್ಸ್ ಜೊತೆ ಡಿಸ್ಕಸ್ ಮಾಡಿ, ಆಮೇಲೆ ನಿಧಾನವಾಗಿ ಪ್ರಾಮಾಣಿಕವಾಗಿ ಪ್ಲಾನ್ಗಳನ್ನ ಬರೀರಿ. ಒಂದು ಮಾತು ನೆನ್ಪಿರ್ಲಿ, ಇದೇನು ಮತ್ತೊಂದು ಎಕ್ಸಾಮ್ ಅಲ್ಲ. ಇದರಲ್ಲಿ ಸರಿ ತಪ್ಪು ಅಂತ ಉತ್ತರಗಳೇ ಇಲ್ಲ. ಇದು ನಮ್ಮ ಜೀವನಕ್ಕಾಗಿ ನಾವು ಮಾಡ್ಕೊಳ್ತಾ ಇರೋ ಒಂದು ಪ್ಲಾನಿಂಗ್. ಹಾಗಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಇದನ್ನ ಮಾಡಬೇಕು. ಕೊನೆಯದಾಗಿ ಈ ಒಂದು ಮಾತನ್ನ ಯಾವತ್ತೂ ಮರಿಬಾರ್ದು. ಮಾರ್ಕ್ಸ್ ಕಡಿಮೆ ಬಂತು ಅಂತ ಅಲ್ಲೇ ನಿಂತ್ಕೋಬೇಡಿ, ಅದರಿಂದ ಧೈರ್ಯ ಕಳ್ಕೋಬೇಡಿ. ಯಾಕಂದ್ರೆ ಇದು ಜರ್ನಿಯ ಅಂತ್ಯ ಅಲ್ಲ,
ಬದಲಿಗೆ ಇದೊಂದು ಹೊಸ ಆರಂಭ ಕೂಡ ಆಗಿರಬಹುದು. ಯಶಸ್ಸನ್ನ ತಲುಪೋಕೆ ಒಂದೇ ಒಂದು ಸ್ಟ್ರೇಟ್ ದಾರಿ ಅಂತ ಇಲ್ಲವೇ ಇಲ್ಲ, ಬದಲಿಗೆ 10 ದಾರಿಗಳಿವೆ. ಈ ಚಟುವಟಿಕೆ ಏನಪ್ಪಾ ಅಂದ್ರೆ ಆ ಬೇರೆ ಬೇರೆ ದಾರಿಗಳನ್ನ ನೋಡೋಕೆ ಬೇಕಾದ ಧೈರ್ಯ ಮತ್ತೆ ಕಾನ್ಫಿಡೆನ್ಸ್ ಕೊಡುತ್ತೆ. ಇದು ಮುಂದೆ ಸಾಗೋಕೆ ಒಂದು ದಾರಿದೀಪದ ಹಾಗೆ. ಎಲ್ಲರಿಗೂ ಒಳ್ಳೆದಾಗ್ಲಿ.